ಏ ಬಾವಾ, ಒಳ್ಳೆ ಮದುವೆ ಮನೆ ತರ ಫೀಲಿಂಗ್ ಬರ್ತಾ ಇಲ್ವಾ? ಹೊಸ್ದಾಗಿ ಮದುವೆಗೆ ಬಂದ ಜೋಡಿನ ಮನೆ ತುಂಬಿಸ್ಕೊಳ್ಳುವಾಗ ಮದುಮಗ ಹೆಂಡತಿನ ತಗೊಂಡು ಒಳಗಡೆ ಹೋಗ್ತಾನೆ. ಆಗ ಅವನು ಹೆಜ್ಜೆ ಮೂಡುತ್ತೆ. ಆದ್ರೆ ಇಲ್ಲಿ ಆ ಹೆಜ್ಜೆ ಜೊತೆಗೆ ಹಿತ ಹೆಜ್ಜೆನು ಮೂಡಿದೆ. ಟೋಟಲಿ ಫುಲ್ ಫ್ಯಾಮಿಲಿನೇ ಆಗೋಯ್ತಪ್ಪ. ಕಟ್ಟಿಟ್ ಏ ಪೇಂಟ್ ಎಲ್ಲ ಚೆಲ್ಬಿಟ್ಟಿದ್ರಲ್ಲ, ಬಂದ್ರೆ ಒರೆಸ್ರೋ. ನನಗೆ ಸ್ವಲ್ಪ ಕೆಲಸ ಇದೆ, ಬಂತೆ. ಪ್ರಾಣಿ, ನನಗೂ ಕೆಲಸ ಇದೆ, ಇರಿ. ಕೆಲಸದವ್ರಿಗೆ ಸರಿಯಾಗಿ ಕೆಲಸ ಹೇಳಿಲ್ಲ ಅಂದ್ರೆ ಮಾತೆ ಕೇಳಲ್ಲ. ಬಂದೆ, ಇರಿ ಇರಿ ಇರಿ. ನನ್ಗೆ ಗೊತ್ತು, ಎಲ್ಲಿ ಏನ್ ಮಾತಾಡ್ಬೇಕಂತ ಗೊತ್ತಾಗಲ್ಲ. ಬಂದ್ಕೊಂಡು ನಡ್ರಿ, ಇಲ್ಲ ನಿಮ್ ಸ್ವಲ್ಪ ಮುಗ್ದಾಕ್ಬಿಡ್ತೀನಿ ಅಷ್ಟೇ ಇವಾಗ. No, this is not good. ನೋನು ಅಲ್ಲ ಮಾಯಾ, ಎಸ್ ಎಸ್. ಶರತ್ ಮತ್ತು ದುರ್ಗಾ ಬಗ್ಗೆ ನಾನು ಏನು ಅಂದ್ಕೊಂಡಿದ್ನೋ ಅದೇ ಆಗ್ತದೆ. ನೀನು ಹೀಗೆ ಹೆಲ್ಪ್ಲೆಸ್ ಆಗಿ ನೋಡ್ಕೊಂಡಿರೋದಕ್ಕಷ್ಟೇ ಲಾಯಕ್ಕು. ನೀನು ಮಾಡಿರೋ ಎಲ್ಲ ಕರ್ಮಗಳಿಗೆ ಇದೇ ತಕ್ಕ ಪ್ರತಿಫಲ ಅಂತ ಅನ್ಕೋ. ಅಯ್ಯೋ ಅಯ್ಯೋ ಅಯ್ಯೋ, ಹೇಗಿದ್ಯಾ ದುರ್ಗಾ? ದುರ್ಗಾ ಹುಷಾರಾದ್ರೆ ಹಸಿಮೆಣಸಿನಕಾಯಲ್ಲಿ ಅಭಿಷೇಕ ಮಾಡಿಸ್ತೀನಿ ಅಂತ ಹರಕೆ ಹೊತ್ತಿದ್ದೆ. ಅಲ್ಲಿಂದಾನೆ ಬರ್ತಿದ್ದೀನಿ. ಆದ್ರೂ ನಮ್ ದುರ್ಗಾ ಗ್ರೇಟ್ ಅಲ್ವಾ ಬಾಸು? ನಿಜವಾಗ್ಲೂ ಮಣಿ, ಈ ವಿಷಯದಲ್ಲಿ ತಮಾಷೆ ಇಲ್ವೇ ಇಲ್ಲ. ದುರ್ಗದ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಈ ಥರ ಕೆಲಸ ಮಾಡ್ತಿರ್ಲಿಲ್ಲ. ತಮ್ಮ ಜೀವನ ಪಣಕ್ಕಿಟ್ಟು ನಮ್ಮ ಹಿತನ್ ಕಾಪಾಡಿರೋದ್ರು ಗ್ರೇಟೇ ಅಲ್ವಾ? ಅದನ್ನೇ ನಾನು ಹೇಳಿದ್ದು, ಹೀರೋಯಿನ್ ನಮ್ ದುರ್ಗಾ. ನೋಡು, ತಡ್ರನ್ ಬೇಕಾದ್ರೆ ಕ್ಷಮಿಸ್ಬೋದು, ಆದರೆ ನಿನ್ನಂತ ಅತಿ ಬುದ್ಧಿವಂತರನ್ನ ಖಂಡಿತ ಕ್ಷಮಿಸಕ್ಕಾಗಲ್ಲ. ನನ್ನ ಮಗಳನ್ನ ಒಂಟಿಯಾಗಿ ನಿನ್ನ ಜೊತೆ ಬಿಡೋ ಧೈರ್ಯ ನನಗೇನು ಉಳಿದಿಲ್ಲ. ಹಿತಾಗೇನಾದ್ರೆ ನಿನಗೇನು? ಅವಳೇ ನಿನ್ನ ರಕ್ತ ಸಂಬಂಧಿ ಅಲ್ಲ ತಾನೆ. ಅವಳು ನಿನಗೆ ಸಂಬಳದ ಆಧಾರ ಅಷ್ಟೇ. ಯಾಕೆ ಬಸ್ಸು ಕಳ್ದೋದ್ರಿ? ದುರ್ಗನ್ ನಾನು ಹೇಗೆಲ್ಲ ಬೈದ್ಬಿಟ್ಟಿದ್ದೆ. ನಾನು ಅವಳಿಗೆ ಸಾರಿ ಕೇಳಿ ಥ್ಯಾಂಕ್ಸ್ ಹೇಳಿಲ್ಲ ಅಂತಂದ್ರೆ ಆ ದೇವರು ನನ್ನ ಮೆಚ್ಚಲ್ಲ. ಬಾಸು, ಯಾಕೆ ನಿಂತ್ಬಿಟ್ರಿ? ಆಕ್ಸಿಡೆಂಟ್ ಆಗಿದ್ ದುರ್ಗಂಗೆ, ಆದ್ರೆ ತಲೆಗೆಟ್ಟಾಗಿದ್ ನಿಮ್ಗ? ಹಾಂ ಹೌದು. ಐ ಮೀನ್ ನೋ, ಆಕ್ಚುಲಿ ಅಲ್ಲಿಗೆ ಬಾಸು ತಲೆಗೆಟ್ಟಾಗಿರೋದ್ ಪಕ್ಕ. ಮಣಿ ತರಲೆ, ಸುಮ್ಮನಿರು. ದುರ್ಗಾ, ಹೇಳಿ ಬಾಸು. ಅದು ಥ್ಯಾಂಕ್ಸ್ ದುರ್ಗಾ. ಥ್ಯಾಂಕ್ಸಾ? ಯಾವ ಖುಷಿಗೆ? ದುರ್ಗಾ, ನಾನು ತಮಾಷೆ ಮಾಡ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ತುಂಬ ದಿನಗಳಿಂದ ನಿನಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಬಟ್ ಅದು ಆಗ್ತಾನೆ ಇರಲಿಲ್ಲ. ನೀನು ಹಿತಾನ ಕಾಪಾಡ್ತಾ ಇರೋದು ಇದು ಮೊದಲನೇ ಸತಿ ಏನಲ್ಲ, ಆದರೆ ಈ ಸಲ ನಿನ್ನ ಪ್ರಾಣನ ಒತ್ತೆ ಇಟ್ಟು ಅವಳನ್ನ ಕಾಪಾಡಿದ್ಯಾ. ಸೊ ನಾನು ಮಾತಾಡ್ತಾ ಇದ್ದೀನಿ ತಾನೆ, ಸುಮ್ಮನೆ ಕೇಳಿಸ್ಕೊ. ಅದರಲ್ಲೂ ದಿಮಾಕು. ಹಿತಾ ಬರೀ ನನ್ನ ಮಗಳಲ್ಲ, ಅವಳನ್ನ ಪ್ರಾಣ. ಇವತ್ತು ನೀನು ಹಿತನ ಕಾಪಾಡಿದ್ಯಾ ಅಂದರೆ ನನ್ನ ಪ್ರಾಣನ ಕಾಪಾಡಿದ್ಯಾ ಅಂತ ಅರ್ಥ. ಅವಳಿಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ, ನನ್ನ ಹಿತಾಗ ಏನಾದರೂ ಆಗಿದ್ದಿದ್ರೆ ನನಗೇನಾಗಿರ್ತಿದ್ನೋ ನನಗೆ ಗೊತ್ತಿಲ್ಲ ದುರ್ಗಾ.
ಅದಕ್ಕೆ ನಿಮಗೊಂದು ದೊಡ್ಡ ಥ್ಯಾಂಕ್ಸ್. ಪರವಾಗಿಲ್ಲ ಬಾಸು. ದುರ್ಗಾ, ಆಮೇಲೆ ಇನ್ನೊಂದು ವಿಷಯ. ಇವರಿಬ್ರು ಮದುವೆ ಆದರೆ ದೊಡ್ಡ ಅನರ್ಥನೇ ಆಗೋಗುತ್ತೆ. ಇವರಿಬ್ರು ಜೀವನ ಪೂರ್ತಿ ನರಳ್ತಾರೆ. ಇವರಿಬ್ರು ಮದುವೆ ಆದರೆ ಇಡೀ ಗ್ರಹಗಳೇ ಅಲ್ಲೋಲ ಕಲ್ಲೋಲ ಆಗತ್ತೆ. ಏನೋ ತುಂಬ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಏನಾಯ್ತು? ನನಗೆ ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ ಮಾಳವಿಕಾ. ಏನು ಸರಿ ಅನ್ನಿಸ್ತಿಲ್ಲ? ನಮ್ಮ ಶರತ್ ಮತ್ತೆ ಮಾಯಾ ಮದುವೆ. ಶರತ್ ಅವನಾಗೆ ಒಪ್ಪಿಗೆ ಕೊಟ್ಟು ಮಾಯಾ ಜೊತೆ ಎಂಗೇಜ್ ಆಗಿದ್ದಾನೆ. ಇದರಲ್ಲಿ ನಮಗೆ ಸರಿ ಅನ್ಸೋದು ಬಿಡೋದು ಮ್ಯಾಟ್ರ್ ಆಗೋದೇ ಇಲ್ಲ. ನಮ್ಮ ಶರತ್ಗೆ ಸರಿ ಅನ್ನಿಸ್ತಿದ್ಯಲ್ಲ, ಅಷ್ಟು ಸಾಕು. ಆದರೆ ಮಾಯಾ ನಮ್ಮ ಶರತ್ಗೆ ತಕ್ಕ ಜೋಡಿ ಅಲ್ಲ. ಇನ್ನು ಹಿತ ಮಾಯನ್ನ ಪೂರ್ತಿಯಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತ ನನಗೆ ಈಗಲೂ ಅನ್ನಿಸ್ತಾ ಇದೆ ಮಾಳವಿಕಾ. ಈ ಮದುವೆ ನಡೀತಾ ಇರೋದೇ ಹಿತಾಗೋಸ್ಕರ ತಾನೆ? ನಿಜ. ಆದರೆ ನಮ್ಮ ಹಿತ ಒಪ್ಪಿಗೆ ಕೊಟ್ಟ ಮೇಲೆ ತಾನೆ ಎಂಗೇಜ್ಮೆಂಟ್ ನಡೆದಿದ್ದು. ಮುಂದೆ ಒಂದಿನ ಹಿತ ಮಾಯನ್ನ ಒಪ್ಕೋತಾಳೆ ಅಂತ ನಂಬಿಕೆ ನನಗಿದೆ. ಅಲ್ಲದೆ ಈ ಮದುವೆ ಹಿತಾಗೋಸ್ಕರನೇ ನಡೀತಾ ಇದ್ರು. ಮಾಯಿನ ಜೊತೆ ನಮ್ಮ ಶರತ್ ಕೂಡ ಜೀವನ ನಡೆಸಬೇಕು ತಾನೆ. ಒಪ್ಪಿಗೆ ಕೊಟ್ಟಿದ್ರೆ ಎಂಗೇಜ್ಮೆಂಟಲ್ಲಿ ಆ ರಿಂಗ್ ತಗೊಂಡು ನಮ್ಮ ಹಿತ ಯಾಕೆ ಓಡೋಗ್ತಾ ಇದ್ಲು? ಯಾಕೆ ಅಂದರೆ ಅದು ನಮ್ಮ ಅಂಬಿಕನ್ ರಿಂಗು. ಮಾಯಿಂಗ್ ಅಷ್ಟೇ ಅಲ್ಲ, ಅದನ್ನ ಯಾರು ಕೊಡೋದಕ್ಕೂ ನಮ್ಮ ಹಿತನ್ಗೆ ಇಷ್ಟ ಇರಲಿಲ್ಲ ಅನ್ಸುತ್ತೆ. ಅದಕ್ಕೆ ಅವಳು ಹಾಗೆ ಮಾಡಿರಬೇಕು. ನಿನಗೆ ನನ್ನ ಆತಂಕ ಅರ್ಥ ಆಗ್ತಾ ಇಲ್ಲ ಮಾಳವಿಕಾ. ಜ್ಯೋತಿಷಿಗಳು ಹೇಳಿದ್ದಾರೆ ಈ ಮದುವೆ ಆಗೋದು ಒಳ್ಳೇದಲ್ಲ ಅಂತ. ಈಗ ನೋಡು, ಎಂಗೇಜ್ಮೆಂಟ್ ದಿನನೇ ಎಂಥ ಅನಾಹುತ ಆಗೋಯ್ತು. ಅದು ಕಾಕತಾಳಿನೂ ಆಗಿರಬಹುದಲ್ವಾ? ಪರವಾಗಿಲ್ಲ ಬಾಸು, ಹೇಳಿ, ಸಂಕೋಚ ಮಾಡ್ಕೋಬೇಡಿ. ತಾವು ಸ್ವಲ್ಪ ದುರ್ಗಾ, ಐ ಆಮ್ ಸಾರಿ. ಮೈ ಗಾಡ್. ಅಣ್ಣ ಎಲ್ಲಿ? ಇನ್ನೊಂದ್ಸಲ ಹೇಳು. ಶಾನ್ವಿ, ಸಾರಿನಾ ಬಾಸು? ಸಾರಿ ಕೇಳ್ತಿದ್ದೀರಾ? ಜೀವನ ಪಾವನ. ಅವತ್ತು ಕಿಡ್ನ್ಯಾಪ್ ಆದಾಗ ನನಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ. ಹಾಗೆ ನಾನು ಹೇಳ್ಬಾರ್ದಾಗಿತ್ತು. ನನಗಿವಾಗ ತುಂಬ ಗಿಲ್ಟ್ ಕಾಡ್ತಾ ಇದೆ. ಐ ಆಮ್ ರಿಯಲಿ ಸಾರಿ ದುರ್ಗಾ. ಐ ಕಾಂಟ್ ಬಿಲೀವ್ ಅಣ್ಣ, ನೀನು ಸಾರಿ ಕೇಳ್ತಿದ್ಯಾ? ಜಾನ್ವಿ, ನಿನ್ಗೆ ಯಾಕೋ ಜಾಸ್ತಿ ಆಯಿತು ಅಂತ ಅನಿಸ್ತಾ ಇಲ್ವಾ? ನಾನು ತುಂಬ ಜೆನ್ಯೂನ್ ಆಗಿ ಸಾರಿ ಕೇಳ್ತಾ ಇದ್ದೆ. ಅಯ್ಯೋ ಪರವಾಗಿಲ್ಲ ಬಿಡಿ ಬಾಸು. ನಾನು ಎಷ್ಟೊಂದ್ಸಲ ನಿಮಗೆ ಬೈದಿಲ್ವಾ? ಕೆಲವೊಂದ್ಸಲ ನಿಮ್ ಮುಂದೆ ಬೈದಿದ್ದೀನಿ, ಕೆಲವೊಂದ್ಸಲ ನಿಮ್ಗೆ ಗೊತ್ತಿಲ್ದಂಗೆ ಬೈದಿದ್ದೀನಿ. ಇವಾಗ ನಾನು ಬೈದಿರೋದಕ್ಕೂ ನೀವು ಬೈದಿರೋದಕ್ಕೂ ಮಾಫಿ ಆಗುತ್ತೆ ಬಿಡಿ. ವಾಟ್? ಬಾಸು, ಅದು ನಾನು ಮಣಿ, ನೀನು ಇಷ್ಟೇ ಎಲ್ಲೋಗಿದ್ದೆ? ಕಾಣಿಸೇ ಇರ್ಲಿಲ್ವಲ್ಲ? ಸದ್ಯ ಟಾಪಿಕ್ ಚೇಂಜ್ ಮಾಡಕ್ಕಾದ್ರೂ ನಾನ್ ನೆನ್ಪಾದ್ನಲ್ಲ ನಿಂಗೆ ದುರ್ಗಾ. ನೀ ಬದಲಾಗೋ ಪಾರ್ಟಿನೇ ಅಲ್ಲ ಇದು. ಬಾಸು, ಎಲ್ಲಿ ಹೊರಟ್ರಿ? ನೀವು ಹೋಗ್ಬಿಟ್ರೆ ನಮ್ ದುರ್ಗಂಗೆ ಸಹಾಯ ಬೇಕಂದ್ರೆ ಯಾರು ಮಾಡ್ತಾರೆ? ಅದು ನನಗೆ ಕೆಲಸ, ಆಫೀಸು. ಅಣ್ಣ ಇಟ್ಸ್ ಓಕೆ. ಏನಾದರೂ ಚಿಕ್ಕ ಪುಟ್ಟ ಕೆಲಸ ಇದ್ರೆ ನಾನು ನೋಡ್ಕೋತೀನಿ, ನೀನಿಲ್ಲೇ ಇರು. ಅಲ್ಲ, ಸೇವೆ ಮಾಡೋ ಜವಾಬ್ದಾರಿ ತಗೊಂಡ್ಮೇಲೆ ಮಾಡ್ಬೇಕಪ್ಪ. ಅರ್ಧಕ್ಕೆ ಕೈ ಕೊಡ್ಬಾರ್ದು.
ಆಯಿತು ಮಣಿ ಮಹಾರಾಣಿಯವರೇ. ಗುಡ್. ಪುಟ್ ಮೇಡಮ್ ಬಾಯ್, ನಿಂಗೊಂದು ಆಟ ಹೇಳ್ಕೊಡ್ತೀನಿ. ಕೈ ಹಿಂಗಿಟ್ಕೋ. ಆಯ್ತಾ ಪುಟ, ನೀನು ಹೀಗೆ ನಗ್ನಗ್ತಾ ನನ್ನ ಜೊತೆ ಇರ್ತೀಯ ಅಂತಂದರೆ ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಕಂದ. ಯೋಚನೆ ಮಾಡಬೇಡಿ, ಈಗೆಲ್ಲ ಸರಿ ಹೋಯ್ತಲ್ಲ. ನಮ್ಮ ಹಿತ ಪುಟ್ಟನೂ ಸೇಫ್ ಆಗಿದ್ದಾಳೆ, ದುರ್ಗಾನೂ ಸೇಫ್ ಆಗಿದ್ದಾಳೆ. ನಡಿಲೇಬೇಕು ಅಂತಿರೋದನ್ನ ಯಾರಿಂದನೂ ತಪ್ಪಿಸೋದಕ್ಕಾಗೋದಿಲ್ಲ. ಯಾವಾಗಲಾದರೂ ನಡೆದೇ ನಡೆಯುತ್ತೆ. ಅದಕ್ಕೆ ಜಾತಕನೇ ಕಾರಣ ಆಗಬೇಕು ಅಂತಿಲ್ಲ. ನನ್ನ ನಂಬಿ, ಮಾಯಾ ಈ ಮನೆಗೆ ಒಳ್ಳೆ ಸೊಸೆ ಆಗೇ ಆಗ್ತಾಳೆ. ಇಲ್ಲ ಮಾಳವಿಕಾ, ನನಗೆ ಯಾಕೋ ಹಾಗನ್ನಿಸ್ತಾ ಇಲ್ಲ. ಇಲ್ಲ ಅತ್ತೆ, ಆ ಮಾಯಾ ಹಿತಂಗಾಗ್ಲಿ ಶರತ್ಗಾಗ್ಲಿ ಈ ಮನೆಗಾಗ್ಲಿ ಸರಿ ಹೊಂದಲ್ಲ. ನೀವ್ ಯಾಕೆ ಇದನ್ನ ಅರ್ಥ ಮಾಡ್ಕೋತಿಲ್ಲ? ನೋಡಿದ್ಯಾ, ನನ್ನ ಮಾತು ಸತ್ಯ ಅನಿಸ್ತು. ಯಾಕೋ ಏನೂ ಸರಿ ಇಲ್ಲ, ನನಗೆ ಯಾವುದೂ ಸರಿ ಕಾಣ್ತಿಲ್ಲ. ಅಂಬಿಕಾ ಇಲ್ಲೇ ಎಲ್ಲಾದ್ರೂ ಇರಬಹುದಾ? ನನಗೆ ಮತ್ತೆ ಈ ಮದುವೆ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಮಾಯಾ ಶರತ್ಗಾಗ್ಲಿ ಹಿತಂಗಾಗ್ಲಿ ತಕ್ಕೊಳ್ಳಲ್ಲ ಅಂತ ಅಟ್ಲೀಸ್ಟ್ ಮಾವಂಗ ಅನ್ನಿಸ್ತಿದ್ಯಲ್ಲ, ನನಗಷ್ಟೇ ಸಮಾಧಾನ. ಶರತ್, ಮೇ ಕಮ್ ಇನ್? ಯಾ ಮಾಯಾ, ಕಮ್ ಇನ್. ಎಸ್ ಮಾಯಾ. ಶರತ್, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ನಮ್ಮಿಬ್ರು ಎಂಗೇಜ್ಮೆಂಟ್ ಆದ ನಂತರ ನಮಗೆ ಮಾತಾಡೋಕ್ಕೆ ಆಗಿಲ್ಲ. ಎಲ್ಲಾಗ್ತಿತ್ತು ಹೇಳಿ? ಎಂಗೇಜ್ಮೆಂಟ್ ದಿನನೇ ಅಲ್ವಾ ದುರ್ಗಾಗೆ ಆಕ್ಸಿಡೆಂಟ್ ಆಗಿತ್ತು. ಆಮೇಲೆ ಹಾಸ್ಪಿಟಲ್ಲು ಅದು ಇದು ಅಂತ ಅಲ್ಲೇ ಓಡಾಟ ಆಗೋಯ್ತು. ದುರ್ಗಾ ಅಂಥ ಕಂಡೀಷನ್ ಇರಬೇಕಾದ್ರೆ ಏನು ಮಾತಾಡೋಕ್ಕಾಗತ್ತೆ ನಾವು? ಐ ನೋ ಶರತ್, ದುರ್ಗಾ ಕಂಡೀಷನ್ ಬಗ್ಗೆ ನನಗೂ ಜ್ಞಾಪಕ ಇದೆ. ಯು ಆರ್ ಆಲ್ ವರಿಡ್ ಅಬೌಟ್ ಹರ್. ಬಟ್ ಇವಾಗ ದುರ್ಗಾ ಹುಷಾರಾಗಿದ್ದಾಳಲ್ವಾ, ಮನೆಗೂ ಬಂದಿದ್ದಾಳೆ, ಎಲ್ಲನೂ ನಾರ್ಮಲ್ ಆಗಿದೆ. ಸೊ ನಾವಿಬ್ರು ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ಇದೆಲ್ಲ ಟೆನ್ಷನ್ ಮಧ್ಯ ನಿಮಗೂ ಬ್ರೇಕ್ ಬೇಕಿದೆ ಅಂತ ನನಗೆ ಗೊತ್ತು. ಆ್ಯಂಡ್ ಆಲ್ಸೋ ನನಗೆ ನಿಮ್ಮ ಹತ್ರ ಸ್ವಲ್ಪ ಮದುವೆ ವಿಷಯಗಳನ್ನ ಡಿಸ್ಕಸ್ ಮಾಡೋದಿತ್ತು. ಬಟ್ ಮಾಯಾ, ಶರತ್, ವೆಡ್ಡಿಂಗ್ ಪ್ಲಾನರ್ನ ಕೂಡ ಮೀಟ್ ಮಾಡೋದಿದೆ. ಮಾಯಾ ವೇಟ್ ಒಂದು ನಿಮಿಷ ನಾ ಹೇಳೋದು ಕೇಳು. ಆ್ಯಕ್ಚುಲಿ ಇದನ್ನೆಲ್ಲ ನಿನ್ನ ಹತ್ರ ಡಿಸ್ಕಸ್ ಮಾಡಬೇಕಾಗಿಲ್ಲ. ಇದನ್ನೆಲ್ಲ ನೀನೇ ಹ್ಯಾಂಡಲ್ ಮಾಡಿಬಿಡು. ಆ್ಯಕ್ಚುಲಿ ಐ ಕಾಂಟ್ ಮ್ಯಾನೇಜ್ ದೀಸ್ ಸ್ಟಫ್ಸ್. ಹಾಗಂದ್ರೆ ಹೇಗೆ ಶರತ್? ಇದು ನಮ್ಮಿಬ್ರು ಮದುವೆ. ವಾಟ್ ಎವರ್ ಮಾಯಾ, ಬಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನನಗೆ ಇದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇಲ್ಲ.
ನಿನ್ಗೇನು ಚೆನ್ನಾಗಿ ಅನ್ಸುತ್ತೋ ಅದನ್ನೇ ಮಾಡು. ಐ ವಿಲ್ ಬಿ ಓಕೆ ವಿತ್ ಇಟ್. ಬಟ್ ಶರತ್, ಅಣ್ಣ ನೀನು ಇಲ್ಲಿದ್ಯಾ? ಇವತ್ತು ಇತ್ತಂಗೆ ಹಾಲು ಕುಡಿಸೋ ಡ್ಯೂಟಿ ನಿಂದು. ನನಗೆ ಆನ್ಲೈನ್ ಕ್ಲಾಸ್ ಇದೆ, ಅಟೆಂಡ್ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ಮಿಸ್ ಮಾಡೋ ಹಾಗಿಲ್ಲ. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ತಗೋ. ಶರತ್, ನಾನು ವೆಡ್ಡಿಂಗ್ ಪ್ಲಾನರ್ ಬಗ್ಗೆ ಹೇಳ್ತಾ ಇದ್ನಲ್ಲ, ಅದು ಮಾಯಾ, ಪ್ಲೀಸ್ ಡೋ ಮೈಂಡ್. ಐ ನೀಡ್ ಟು ಗೋ. ಇಲ್ಲಿ ಹಿತಾಗೆ ಹಾಲು ಕುಡಿಸ್ಬೇಕು. ಹಾಗೆಯೇ ದುರ್ಗಾ ಟ್ಯಾಬ್ಲೆಟ್ಸ್ ಕೂಡ ನನ್ನ ಹತ್ರನೇ ಇದೆ. ಡಾಕ್ಟ್ರು ಎಲ್ಲ ಟೈಮ್ ಟು ಟೈಮ್ ತೊಗೋಬೇಕು, ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಐ ನೀಡ್ ಟು ಲೀವ್. ಸಾರಿ. ಮೊದಲು ಹಿತ ಹಿತ ಅಂತ ಜಪ ಮಾಡಿತಾ ಇತ್ತು. ಈಗ ಆ ಹಿತ ಜೊತೆ ಈಗ ದುರ್ಗಾ ಒಬ್ಳು ಎಕ್ಸ್ಟ್ರಾ ಆ್ಯಡ್ ಆಗಿದ್ದಾಳೆ. ನಿನ್ನೆ ಮೊನ್ನೆ ಬಂದಿರೋ ದುರ್ಗಾ ಬಗ್ಗೆ ಇಷ್ಟು ಕನ್ಸರ್ನ್ ತೋರಿಸ್ತಾನೆ ಇವನು. ಬಟ್ ಯಾಕೆ ಒಂದ್ಸಲನೂ ನನ್ನ ಬಗ್ಗೆ ಯೋಚನೆ ಮಾಡಲ್ಲ? ಛೇ. ದುರ್ಗಾ, ಬೇಗ ಕೊಡು. ಬರೀ ಕಾರ್ ಓಡಿಸ್ಕೊಂಡಿದ್ರೆ ಹೇಗೆ? ಮಣಿ, ಹುಷಾರಿಲ್ದಿರೋದು ನನಗ ನಿನಗ? ನಿಂಗೆ. ಮತ್ತೆ ಹಣ್ಣು ಯಾರು ತಿನ್ಬೇಕು? ನಾನು. ಆಹಾ, ಇದ್ಯಾವ ಸೀಮೆ ನ್ಯಾಯ ಮಣಿ? ನೋಡು ದುರ್ಗಾ, ಡಾಕ್ಟರ್ ನಿಂಗೆ ಏನ್ ಹೇಳಿದ್ದಾರೆ? ಏನ್ ಹೇಳಿದ್ದಾರೆ? ರೆಸ್ಟ್ ಮಾಡ್ಬೇಕು ಅಂದಿದ್ದಾರೆ ಅಲ್ವಾ? ಕೆಲಸ ಮಾಡಬೇಡಿ ಅಂದಿದಾರಲ್ವಾ? ಅದಕ್ಕೆ ನಿಂಗೆ ನನ್ನ ಕಡೆಯಿಂದ ಸಣ್ಣ ಪುಟ್ಟ ಹೆಲ್ಪ್ ಆದ್ರೂ ಮಾಡೋಣ ಅಂತ ಹಣ್ಣು ತಿನ್ನೋ ಕೆಲಸ ನಾನ್ ಮಾಡ್ತಿದ್ದೀನಿ. ಉದ್ದಾರ. ಸರಿನಮ್ಮ, ನಾನು ರೆಸ್ಟ್ ಮಾಡ್ತೀನಿ. ನೀನು ಈ ಹಣ್ಣು ತಿಂದು ಬಾಳೆಹಣ್ಣು ಸಿಪ್ಪೆನ ಹೋಗಿ ಕಸದ ಬುಟ್ಟಿಗೆ ಹಾಕು. ನಾನಾ? ಹ್ಞೂ, ಮತ್ತೆ ಇನ್ಯಾರು ಹಾಕ್ತಾರೆ? ಛೇ, ತಿನ್ನೋ ನಾನಂದ್ಮೇಲೆ ಸಿಪ್ಪೆ ಬೇರೆಯವ್ರು ಎಸಿಬೇಕು ತಾನೆ? ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಬಾಸಿಗೆ ಕ್ಷೀರಾಭಿಷೇಕ. ಬಾಸು, ನಾನೇನು ಮಾಡೇ ಇಲ್ಲ ಬಾಸು. ಎಲ್ಲ ಈ ಮನೆ ಕೆಲಸ. ಬಾಸು, ಆಹಾ, ನನ್ನ ಮೇಲೆ ತಾಕ್ಬಿಡು. ನಾನೇನ್ ಮಾಡ್ದೆ? ಆ ಸಿಪ್ಪೆ ಡಸ್ಟ್ಬಿನ್ ಬಿಡದೆ ಕೆಳಗ್ ಬಿದ್ರೆ ನಾನೇನ್ ಮಾಡ್ಲಿ? ನಿಮ್ ಬಾಸ್ಗೆ 4 ಕಣ್ಣಿದ್ರು ಆ ಸಿಪ್ಪೆ ಕಾಣಲ್ವಾ? ಸುಮ್ನಿರ್ ಮಣಿ, ನಂಗ್ ನಂದಾಗಿದೆ, ಇವಳೊಬ್ಳು. ಅಲ್ಲ ಪುಟ್ ಮೇಡಮ್, ನೋಡು, ಈ ಸಲ ನಾನು ಏನು ಮಾಡಿಲ್ಲ, ಆದ್ರೂ ಅವರೇ ಹಾಲು ಚೆಲ್ಕೊಂಡ್ಬಿಟ್ರು. ಜಾಣ ಮರಿ, ಇದೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಆದ್ರೆ ರೋಡಲ್ಲಿ ಒಬ್ಳೆ ಹಾಗೆಲ್ಲ ಓಡಬಾರ್ದು ಅಂತ ಮಾತ್ರ ಗೊತ್ತಾಗಲ್ಲ ಅಲ್ವಾ? ನಾನು ಆಸ್ಪತ್ರೆಯಲ್ಲಿ ಇದ್ದೆ, ಅದಕ್ಕೆ ನಿಂಗೆ ಬಯೋದನ್ನ ಮರ್ತೋಗ್ಬಿಟ್ಟೆ. ಪುಟ್ ಮೇಡಮ್, ಇನ್ಮೇಲೆ ನೀನು ಯಾವತ್ತೂ ಹಾಗೆಲ್ಲ ಮಾಡಬಾರ್ದು. ನೋಡು, ಸುಮ್ಮನೆ ಹೀಗೆ ತಲೆಯಲ್ಲಾಡ್ಸಿದ್ರೆ ಸಾಲದು. ಅವತ್ತೆಲ್ಲರೂ ಎಷ್ಟು ಗಾಬರಿ ಆಗೋಗಿದ್ರು ಗೊತ್ತಾ? ನಾನು ಅಲ್ಲಿಗೆ ಬಂದಿಲ್ಲ ಅಂದಿದ್ರೆ ಎಂತ ಅನಾಹುತ ಆಗೋಗಿರೋದು. ಪುಟ್ ಮೇಡಮ್, ಇನ್ಮೇಲೆ ನೀನು ಹಾಗೆಲ್ಲ ಮಾಡಲ್ಲ ಅಂತ ನನಗೆ ಮಾತು ಕೊಡು.